ಚಿಕ್ಕಬಳ್ಳಾಪುರದಲ್ಲಿ ಬೆಳೆದ ತರಕಾರಿ ಅಂದರೆ ದೇಶವ್ಯಾಪ್ತಿಯಲ್ಲಿ ಬೇಡಿಕೆ ಹೆಚ್ಚು. ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಿಂದ ಸಾವಿರಾರು ಟನ್ಗಳಷ್ಟು ತರಕಾರಿ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಗೆ ರಫ್ತಾಗುತ್ತೆ. ಆದರೆ ಈ ವರ್ಷ ಬರಗಾಲ ಬಂದು ಇದೊಂದು ಕಂಟರಿಯದ ಬಿಸಿಲು ಚಿಕ್ಕಬಳ್ಳಾಪುರದಲ್ಲಿ ದಾಖಲಾಗಿ ರೈತರು ಬೆಳೆದ ಬೆಳೆಗಳಿಗೆ ಉಷ್ಣಾಂಶ ಹೆಚ್ಚಾಗಿ ಇಳುವರಿ ಸಿಗದೆ ಪರದಾಡುವಂತಾಗಿದೆ. ಇಂಥದ್ರಲ್ಲಿ ಮಾರುಕಟ್ಟೆಯಲ್ಲಿ ಬೀನ್ಸ್ ಬೆಲೆ ಕೇಳಿ ಮೂಗಿನ ಮೇಲೆ ಬೆರಳಿಟ್ಟವರೇ ಹೆಚ್ಚು. ಬೇಸಿಗೆಯಲ್ಲಿ ಜನರು ಹುರುಳಿಕಾಯಿ ಹೆಚ್ಚಾಗಿ ಬಳಸುತ್ತಾರೆ. ಬೇರೆ ತರಕಾರಿಗಳಿಗೆ ಹೋಲಿಸಿದ್ರೆ ಇದು ಹೆಚ್ಚು ತಂಪು ಎಂಬ ಭಾವನೆ ಜನರಲ್ಲಿ ಇದೆ. ಈಗ ಮದುವೆಗಳ ಕಾಲ, ಎಲ್ಲೆಲ್ಲೂ ದ್ಯಾವ್ರಗಳು ಬೇರೆ ನಡೀತಿದೆ. ಪಲ್ಯಕ್ಕೆ ಬೀನ್ಸ್ ಇಲ್ಲದಿದ್ರೆ ಊಟ ರುಚಿಸುವುದಿಲ್ಲ. ಹಾಗಾಗಿ ಈ ಬೀನ್ಸ್ಗೆ ಹೆಚ್ಚಿನ ಬೇಡಿಕೆ ಇದೆ. ಮಾರುಕಟ್ಟೆಗೆ 10 ಮೂಟೆ ಬರುವ ಜಾಗದಲ್ಲಿ ಬರೀ 3 ಮೂಟೆ ಬರುತ್ತಿರುವ ಕಾರಣ ಬೇಡಿಕೆ ಹೆಚ್ಚಾಗಿದ್ದು 10 ಕೆಜಿಗೆ 1500 ರಿಂದ 1800 ರೂವರೆಗೆ ಇದ್ದು ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಸರ್, ಈಗ ಬೀನ್ಸ್ ಏನಾಗಿದೆ ಅಂದರೆ 1 ಕೆಜಿ ಬೆಲೆ 100 ರೂಪಾಯಿಗೆ ತಿನ್ನೋಕ್ಕಾಗಲ್ಲ ಅಂತ ಬೀನ್ಸು. 180, 200 ರೂಪಾಯಿ ಕೆಜಿ ಕೊಟ್ಟರು ಒಳ್ಳೆ ಬೀನ್ಸ್ ಸಿಗ್ತಾ ಇಲ್ಲ. ಕಾರಣ ಏನು ಅಂದರೆ, 1 ಎಕರೆನಲ್ಲಿ ನೀನು ಈ ಸುಮಾರು 10 ಟನ್ ಬೀನ್ಸ್ ಬೆಳೆಯೋ ಜಾಗದಲ್ಲಿ 2 ಟನ್ ಬೀನ್ಸ್ ಬರುತ್ತೆ ಅಷ್ಟೇ. ಯಾಕೆ ಅಂದರೆ ಈ ವಿಪರೀತ ಟೆಂಪ್ರೇಚರ್ನಿಂದ 10 ಹೂವು, ಒಂದು ಬೀನ್ಸ್ ಗಿಡದಲ್ಲಿ 10 ಹೂವು ಇದ್ದರೆ ಅದರಲ್ಲಿ 2 ಕಾಯಿ ಕಚ್ಕೊಳ್ಳುತ್ತೆ. ಅದರಿಂದ ಬೀನ್ಸ್ ಬರೋದು ಬರೇ ನೀನು 20 ಚೀಲ ಬರುತ್ತೆ 1 ಎಕರೆ ಬೈಲ್ಗೆ, ಫಸ್ಟ್ನಿಂದ ಲಾಸ್ಟ್ವರೆಗೂ. ಕೆಲವು ಗಿಡ ಅಂತೂ ಬರೋದೇ ಇಲ್ಲ, ಕೆಲವರು ಬೆಳೆದಿರೋನು ಬಿಟ್ಬಿಟ್ಟಿದ್ದಾರೆ. ನಮ್ಮ ಮಾರ್ಕೆಟ್ಗೆ ಸುಮಾರು 50 ಟನ್ ಬೀನ್ಸ್ ಬರೋ ಅಂಥ ನಮ್ಮ ಹುಳ್ಳಿಕಾಯಿ ಬೀನ್ಸ್ ಮಾರೋ ಅಂಥ ಮಾರ್ಕೆಟಲ್ಲಿ ಈಗ ಬರ್ತಾ ಇರೋದು 1 ಟನ್ ಬೀನ್ಸ್ ಬರ್ತಾ ಇಲ್ಲ. ಇಡೀ ಚಿಕ್ಕಬಳ್ಳಾಪುರಕ್ಕೆ 1 ಟನ್ ಬೀನ್ಸ್ ಬರ್ತಾ ಇಲ್ಲ. ಬೇರೆ ತರಕಾರಿಗಳು ಅಷ್ಟೇ, ಈಗ ಸೌತೆಕಾಯಿ ಆಗ್ಬೋದು, ಬೇರೆ ಬಜ್ಜಿ ಮೆಣಸಿಕಾಯಿ ಆಗ್ಬೋದು, ಹೀರೆಕಾಯಿ ಆಗ್ಬೋದು. ಇದು ಯಾವಾಗ ನಮ್ಮದು 30-32 ಡಿಗ್ರಿ ಇರ್ತಾ ಇತ್ತು, ಈಗ 40 ಡಿಗ್ರಿ ಯಾವಾಗ ಆಯಿತು, ಇದು ಯಥೇಚ್ಛವಾಗಿ ಉಷ್ಣಾಂಶ ಆಗಿರೋದ್ರಿಂದ ಏನು ಬೆಳೆಗೆ 20 ಚೀಲ ಬೀನ್ಸು 180 ರೂಪಾಯಿ ಬೆಳೆದ್ರು, 180 ರೂಪಾಯಿ ಕೆಜಿಗೆ ಬೆಲೆ ಬಂದ್ರೂ ರೈತನ ಮುಖದಲ್ಲಿ ನಗು ಇಲ್ಲ. ಯಾಕೆ ಅಂತೇಳಂದರೆ, ಅವನು 10 ಟನ್ ಬೀನ್ಸ್ ಬೆಳೆದು ಜಾಗದಲ್ಲಿ 20 ಚೀಲ 1 ಟನ್ನು 500 ಕೆಜಿನೂ ಬೆಳೆಯೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಆಗಿದೆ. ಅದರಿಂದ ಹುಳ್ಳಿಕಾಯಿ ಈ ಬೆಲೆ ಆಗಿದೆ. 1 ಕೆಜಿ ಬೀನ್ಸ್ ಅಲ್ಲ ಸರ್, 1/4 ಕೆಜಿ ತಗೊಳಕ್ಕಾಗಲ್ಲ, ಒಳ್ಳೆ ಕ್ವಾಲಿಟಿ ಇಲ್ಲ. ಯಾಕೆ ಅಂದರೆ 1/4 ಕೆಜಿ ಬೀನ್ಸ್ಗೆ ತೊಗೊಳ್ಬೇಕು ಅಂತೇಳಂದರೆ ಅವನು ಚಿಲ್ಲರೆ ಅಂಗಡಿಯಲ್ಲಿ ನಿನಗೆ 80 ರೂಪಾಯಿ ಹೇಳ್ತಾನೆ. 80 ರೂಪಾಯಿ ಕೊಟ್ಟು ನೀನು 1/4 ಕೆಜಿ ಬೀನ್ಸ್ ತಗೊಂಡು ಒಂದು ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಕೂಲಿ ಮಾಡುವಂಥ ಜನಗಳು ಅವರು ಹೆಂಗೆ ತಗೊಂಡೋಗಿ ಜೀವನ ಮಾಡಬೇಕು? ರೈತನಿಗೆ ವರದಾನ ಅಲ್ಲ ಇದು, ವರದಾನ ಏನಿಲ್ಲ. ಮಳೆ ಬಿದ್ದು ಟೆಂಪ್ರೇಚರ್ ಕರೆಕ್ಟ್ ಆಗಿದ್ದಿದ್ರೆ ರೈತನಿಗೆ ಕೆಜಿಗೆ 20-25 ರೂಪಾಯಿ ಬೆಲೆ ಸಿಕ್ಕಿದ್ರೆ ಸಾಕು, ರೈತನಿಗೆ ವರದಾನ ಅದು. ಇದು 170-180 ರೂಪಾಯಿ ವರದಾನ ಅಲ್ಲ. ಇಡೀ ನೀನು ಒಂದು ತಾಲೂಕಿನಲ್ಲೆಲ್ಲ ನೀನು ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆಲ್ಲ 20 ಚೀಲ ಬೀನ್ಸ್ ಬರಲಿಲ್ಲ ಅಂದರೆ ರೈತನಿಗೆ ಯಾವ ವರದಾನ ಐತೆ ಅಂತೇಳಿ ನಾವು. ಕಳೆದ 15 ವರ್ಷಗಳ ಹಿಂದೆ ಇದ್ದ ಬೆಲೆ ಈಗ ಬೇಸಿಗೆಯಿಂದ ಬಂದಿದ್ದು, ಬೇಸಿಗೆ ಉಷ್ಣಾಂಶದಿಂದ ಎಕರೆಗೆ 1 ಟನ್ ಬರುತ್ತಿದ್ದ ಬೀನ್ಸ್ ಈಗ 300 ರಿಂದ 400 ಕೆಜಿ ಸಿಗುತ್ತಿದೆ. ಬಿಸಿಲಿನ ತಾಪಕ್ಕೆ ಗಿಡದಲ್ಲಿ ಮೊಗ್ಗು ಮತ್ತು ಪಿಂದೆ ಬಾಡಿ ಹೋಗುತ್ತಿವೆ. ಹಾಗಾಗಿ ಇಳುವರಿ ಕಮ್ಮಿಯಾಗಿ ಹಾಕಿದ ಗಂಟು ಬರ್ತಿದೆ ಅಷ್ಟೇ. ಈ ರೇಟ್ನಲ್ಲಿ ಕಾಯಿ ಒಳ್ಳೆ ಇಳುವರಿ ಬಂದಿದ್ರೆ 5-6 ಲಕ್ಷದಷ್ಟು ಲಾಭದ ನಿರೀಕ್ಷೆ ಮಾಡಬಹುದೆಂದು ರೈತರು ಹೇಳುತ್ತಿದ್ದಾರೆ. ನಮ್ಮ ಹೆಸರು ಮಧುಸೂದನ್ ಅಂತ. ನಾವು ಚಿಕ್ಕಬಳ್ಳಾಪುರ ತಾಲೂಕು ಮಂಚಿನಬಾಲೆ ಗ್ರಾಮ ಪಕ್ಕದ, ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹಳ್ಳಿ ನಮ್ಮದು. ನಾವೀಗ ಬೀನ್ಸು ಒಂದು 2 ಎಕರೆ ಹಾರ್ವೆಸ್ಟ್ ಮಾಡಿದ್ದೀವಿ. ಈ ಟೆಂಪ್ರೇಚರ್ ಇದರಿಂದ ಸ್ವಲ್ಪ ಇಳುವರಿ ತುಂಬಾ ಕಮ್ಮಿ ಆಗಿದೆ. ಕಾರಣ ಮಳೆ ಕೊರತೆ. ಈ 2 ಎಕರೆಯಿಂದ ಹೆಚ್ಚು ಕಮ್ಮಿ ಒಂದು 15-ರಿಂದ 16-17 ಟನ್ ಬೀನ್ಸ್ ಬೆಳಿಬೋದು. ಈ ಬೀನ್ಸ್ಗೆ ಏನಿದ್ರೂ ಹೆಚ್ಚು ಕಮ್ಮಿ 23-27 ಡಿಗ್ರಿ ಟೆಂಪ್ರೇಚರ್ ಇರಬೇಕಷ್ಟೇ. ಇದು 37-38 ಟೆಂಪ್ರೇಚರ್ ಆದಾಗ ಇದು ಬೆಳೆ ಆಗಲ್ಲ ಅಷ್ಟೊಂದು. ಈಗ ನಾವು 3ನೇ ಕಟಾವು ಮಾಡಿದ್ದೀವಿ. ಎಲ್ಲ ಇದುವರೆಗೂ 1 ಟನ್ ಬೀನ್ಸ್ ಕೊಯ್ಯೋಕ್ಕಾಗಲಿಲ್ಲ ನಾವು. ಅದರಿಂದ ಈ ಟೆಂಪ್ರೇಚರ್ ಕೊರತೆಯಿಂದ ನಮಗೂ ತುಂಬಾ ನಷ್ಟನೇ. ಹೆಚ್ಚು ಕಮ್ಮಿ ಒಂದು ಲಕ್ಷ ಆಸ್ಪಾಸ್ ಖರ್ಚಾಗಿದೆ. ಖರ್ಚಿನ ದುಡ್ಡು ಬಂದಿದೆ. ಇಲ್ಲಿಂದ ಆಚೆ ಮಳೆ ಏನಾದರೂ ಬಿದ್ದು ಇನ್ನು ಮತ್ತೇನಾದ್ರು ಗಿಡ ಚಿಗುರಿ ಮತ್ತೇನಾದ್ರೂ ಹೂವು ಪಿಂದೆ ಬಂದರೆ ಅದಂತ ಲಾಭ ಸಿಗ್ಬೋದು. ಅದು ಬೆಲೆ ಇದೆ, ಅದೇ ಇಳುವರಿ ಕೊರತೆಯಿಂದ ಈ ಉಷ್ಣಾಂಶ ಹೆಚ್ಚಿರೋದ್ರಿಂದ ಬೆಳೆ ಇಳುವರಿ ಕಮ್ಮಿ ಆಗಿದೆ. ನಾವು ಸರ್ ಅಗ್ರಿಕಲ್ಚರು ಪ್ಲಸ್ಸು ಬಿಸ್ನೆಸ್ಸು, ನಾವು ವೆಜಿಟಬಲ್ ಮರ್ಚೆಂಟ್. ನಾವು ನಮ್ಮದು ತುಂಬ ಒಂದು 15-20 ಸ್ಟೇಟ್ಗಳಿಗೆ ಹೋಗುತ್ತೆ. ಅಲ್ಲ, ಈ ರೇಟ್ ಇದ್ದರೆ ಹೆಚ್ಚು ಕಮ್ಮಿ ಒಂದು 15 ಲಕ್ಷ ಸಿಗ್ತಿತ್ತು ನಮಗೆ. ಒಂದು ಟೆಂಪ್ರೇಚರ್ ಕೊರತೆ ಇಲ್ಲ, ಮಳೆ ಬಂದಿದ್ರೂ ಸಾಕಾಗಿತ್ತು ನಮಗೆ. ಈ ಬೆಲೆಗೆ ಒಂದು 70-80 ರೂಪಾಯಿ ಕೆಜಿ ಸಿಕ್ಕಿದ್ರು ನಮಗೆ ಒಂದು 15 ಲಕ್ಷ ರೂಪಾಯಿ ನಮಗೆ ಇದಾಗ್ತಿತ್ತು. ಒಂದು 2 ಲಕ್ಷ ಖರ್ಚು ಹೋಗಿದ್ರು, ಒಂದು 13 ಲಕ್ಷ ಉಳಿತಾಯ ಆಗ್ತಿತ್ತು. ಈ ಪರಿಸ್ಥಿತಿನಲ್ಲಿ ಲಾಭ ಏನಿಲ್ಲ. ಸುಮ್ಮನೆ ಬೆಲೆ ನೋಡಿ ನಾವು
ಬಾಯಿ ಚಪ್ಸ್ಕೊಂಡಿರ್ತಾರೆ ಇದೆ ಅಷ್ಟೇ, ಇನ್ನೇನಿಲ್ಲ. ಶಾಮಗೌಡ ನಂದಿ ಇವಾಗ ಬಿಸಿಗೆ ಜಾಸ್ತಿ ಆಗಿ ಹೂವು ಪಿಂದೆ ಅರ್ಧ ಎಕರೆ ಬಿಸಿಗೆ ಜಾಸ್ತಿ ಆಗಿ ಹೂವು ಪಿಂದೆ ಕಚ್ಚಲ್ಲ. ನಮ್ಗೆ 50 ಮೂಟೆ ಬರೋದಾಗ ಒಂದು 15-20 ಮೂಟೆ ಬರೋದು ಹೆಚ್ಚು ಮಾತು, ಅಷ್ಟು ಬರೋಲ್ಲ. ಎಲ್ಲ ಒಂದು 5 ಮೂಟೆ 6 ಮೂಟೆ ಬರುತ್ತೆ. ಬಿಸಿ ಜಾಸ್ತಿಯಿಂದ ಟೆಂಪ್ರೇಚರ್ ಓವರ್ ಇರುತ್ತೆ, ಅದಕ್ಕಾಗಿ ಕಾಯಿ ಪಿಂದೆ ಕಚ್ಚಲ್ಲ. ನಾವು ಎಷ್ಟು ನೀರು ಬಿಟ್ಟರು ಅಷ್ಟೇ, ಎಷ್ಟು ಬೆಳೆ ಬೆಳೆದ್ರು ಅಷ್ಟೇ. ಬಂಡವಾಳ ಎಲ್ಲ ಬಂದಿದೆ, ಬಂಡವಾಳಕ್ಕೇನು ಮೋಸ ಏನಾಗಲ್ಲ ಈ ಬಿಸಿಯಲ್ಲಿ. ಬಟ್ ಬೆಳೆಯೋದು ಕಷ್ಟ, ತುಂಬ ಕಷ್ಟ. ಅರ್ಧ ಎಕರೆ 1 ಟನ್ ಸಿಗಬೇಕು. ಈಗೆಲ್ಲ ಒಂದು 7 ಮೂಟೆ 8 ಮೂಟೆ 10 ಮೂಟೆ ಸಿಗುತ್ತೆ ಅಷ್ಟೇ. 250 300 kg. ಲಾಭ ಸಿಕ್ಕಿದೆ, ಲಾಭ ಏನೋ ಸಿಕ್ಕಿದೆ. ಒಟ್ಟಾರೆ ಬಿಸಿಲಿನ ಉಷ್ಣಾಂಶದಿಂದ ತರಕಾರಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಅದರಲ್ಲಿ ಬೀನ್ಸ್ಗೆ ಎಲ್ಲಿಲ್ಲದ ಬೆಲೆ ಬಂದಿದ್ದು ಕೆಜಿಗೆ 180ರಿಂದ 200ರ ಗಡಿ ದಾಟಿದೆ. ಆದರೆ ಬೀನ್ಸ್ ಪ್ರಿಯರು ಮಾತ್ರ ಕೊಸರಾಡಿ ಮಿತವಾಗಿ ಬಳಸಲು ಮುಂದಾಗಿದ್ರೆ ಇನ್ನು ಕೆಲವರು ಅದರ ಗೋಜಿಗೆ ಹೋಗುವುದನ್ನು ಬಿಟ್ಟಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.